ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡಿದ್ದೆ. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡಿದ್ದೆ ಅನ್ನ ಮುದ್ದೆಗೆ ಅಂತ. ಮಧ್ಯಾಹ್ನದ ಊಟಕ್ಕೆ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಮಸಾಲೆ ಕಡಲೆಕಾಳು ಸಾಂಬಾರು ಫ್ರೆಂಡ್ಸ್, ಇದು ತುಂಬ ರುಚಿ ಇತ್ತು, ಟೇಸ್ಟ್ ಇತ್ತು ತುಂಬಾ. ನೀವು ಟ್ರೈ ಮಾಡಿ ಮರಿದೇನೆ. ಇದನ್ನು ಮಾಡಲಿಕ್ಕೆ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕಿದ್ದೀನಿ. ಒಂದು ಟೊಮೊಟೊನೂ ಅಷ್ಟೇ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ಇದು. ನಾನು ಹುಣಸೆಹಣ್ಣು ಹಾಕಲ್ಲ ಇದಕ್ಕೆ, ಮಸಾಲೆ ಕಡಲೆಕಾಳು ಸಾಂಬಾರು ಇದು. ಒಂದು ಚಿಕ್ಕ ಹೋಳಲ್ಲಿ ನಾನು ಒಂದು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಲ್ಲಾದರೆ ಒಂದು 4 ಸ್ಪೂನ್ ಇದೆ ನೋಡಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನು ನಾನು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಖಾರನ ನೋಡಿ. 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡ್ರು. ಮಸಾಲೆ ಸಾಂಬಾರಲ್ಲ, ಅದಕ್ಕೆ ಏನು ಮಿಕ್ಸ್ ಇಲ್ಲ ಧನಿಯಾ ಪೌಡ್ರಿಗೆ. ಅರ್ಧ ಟೀ ಸ್ಪೂನು ನಾನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಪೌಡ್ರು ಸ್ಟ್ರಾಂಗ್ ಇರುತ್ತೆ, ನಾನು ಮನೆಯಲ್ಲೇ ಮಾಡಿದ್ದು. ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಪೌಡ್ರದ್ದು ನಾನು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೂ ಅಷ್ಟೇ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇವಾಗ ನೋಡಿ. ರುಬ್ಕೊಂಡು ಪೇಸ್ಟ್ ರೆಡಿ ಇದೆ. ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಟು ಒಂದು 2-3 ಸ್ಪೂನು ನಾನು ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ನಾನು ಹಾಕೋದು ಡೈಲಿ ಯೂಸಿಗೆ, ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ. ಎಣ್ಣೆ ಕಾದಿತ್ತು ಅಂತ ಸಾಸಿವೆನೂ ಹಾಕಿದ್ದೀನಿ. ಇವಾಗ ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಒಂದು ರುಬ್ಬೋದಕ್ಕೆ ಹಾಕಿದೆ, ಒಂದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ರೆಡಿ ಆಯಿತು ಒಗ್ಗರಣೆನೂ. ಸಿಂಪಲಾಗಿದೆ ಸಾಂಬಾರು ಅಂದ್ರೆ, ಆದರೂ ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈಗ ರುಬ್ಕೊಂಡ್ವಲ್ಲ, ಮಸಾಲೆ ಹಾಕೋಣ ಇವಾಗ ನೋಡಿ. ಮಸಾಲೆನೂ ಹಾಕಿದ್ದೀನಿ. ಇವಾಗ ನೀರು ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ತೀನಿ ಇವಾಗ ನೋಡಿ. ಕಡಲೆಕಾಳು ನೆನೆಸಿಟ್ಟಿದ್ದೆ ನೈಟೇ, ಕಡಲೆಕಾಳು ಹಾಕ್ತಾಯಿದ್ದೀನಿ ಇವಾಗ. ಇದಕ್ಕೆ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಒಂದು 4 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಕಟ್ ಮಾಡ್ಕೊಂಡು ನಾನು ನೀರಲ್ಲಿ ಇಟ್ಟಿದ್ದೆ. ನೀರಿಗೆ ಹಾಕಿ ಕಟ್ ಮಾಡಿದ ತಕ್ಷಣನೇ, ಇಲ್ಲಾಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಬದನೆಕಾಯಿ ಆಲೂಗಡ್ಡೆ ಎರಡೂ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ. ರೆಡಿ ಆಗ್ತಿ ಇವಾಗ ಮಸಾಲೆ ಎಲ್ಲ. ಇವಾಗ ನೀರು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿ. ಇವಾಗ ಮಿಕ್ಸಿ ಜಾರಿಗೂ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ನೋಡಿ. ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಎರಡೂ ಹುಳಿ ಟೊಮೊಟೊನೇ, ನಾನು ಹುಳಿ ಹಾಕಲ್ಲ ಇದಕ್ಕೆ. ಒಂದು ರುಬ್ಬೋದಕ್ಕೆ ಹಾಕಿದೆ, ಒಂದು ಇವಾಗ ಹಾಗೆ ಹಾಕಿದ್ದೀನಿ ನೋಡಿ. ಎಲ್ಲ ರೆಡಿಯಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 2 ವಿಷಲ್ ಕೂಗಿಸ್ಕೊತೀನಿ ಇದನ್ನು, ಜಾಸ್ತಿ ಕೂಗಿಸಲ್ಲ, 2 ಆದರೆ ಸಾಕಾಗುತ್ತೆ. 3 ವಿಷಲ್ ಹಾಕ್ಸಿದ್ರೆ ಬದನೆಕಾಯಿ ಎಲ್ಲ ಕಲಸಿ ಹೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು 2 ವಿಷಲ್ ಹಾಕ್ಸೋದು ನೋಡಿ. ರೆಡಿ ಆಯಿತು, ಮುಚ್ಚಿದ್ದೀನಿ. ಈಗ 2 ವಿಷಲ್ ಹಾಕಿಸ್ತೀನಿ ಇವಾಗ ನೋಡಿ. 2 ವಿಷಲ್ ಆಗಿತ್ತು, ಕೂಲ್ ಆಗಕ್ಕೆ ಇಟ್ಟಿದ್ದೆ ನೋಡಿ. ಸಾಂಬಾರು ರೆಡಿಯಾಗಿದೆ. ಮಸಾಲೆ ಕಡಲೆಕಾಳು ಸಾಂಬಾರು ಸೂಪರಾಗಿತ್ತು. ಮಧ್ಯಾಹ್ನದ ಊಟಕ್ಕಂತೂ ಸೂಪರಾಗಿತ್ತು. ಇದ್ರ ಜೊತೆ ಅನ್ನ ಮುದ್ದೆ ಮಾಡಿದ್ದೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ರುಚಿ ಇತ್ತು. ನೀವು ಮರಿದನ್ನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸ್ದಾಗಿ ಕಲಿಯೋರ್ಗಂತೂ ಈಸಿ ಆಗುತ್ತೆ ತುಂಬಾ ನೋಡಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ. ರೆಡಿ ಆಯಿತು. ನಾನು ಇವಾಗ ಸರ್ವ್ ಮಾಡ್ಕೊಳ್ತೀನಿ ಒಂದು ಬೌಲಿಗೆ. ಎಷ್ಟು ರುಚಿ ಇದೆ ಅಂತೀರಾ ಕಡಲೆಕಾಳು ಸಾಂಬಾರು ನೋಡಿ. ರೆಡಿ ಮಾಡ್ಕೊಂಡಿದ್ದೀನಿ, ಒಂದು ಪ್ಲೇಟಿಗೆ ಇಟ್ಟಿದ್ದೀನಿ ನೋಡಿ. ಅದ್ರ ಜೊತೆ ಅನ್ನ ಮುದ್ದೆ ಮಾಡಿದ್ದೀನಿ, ಘಮ ಘಮ ಅಂತೈತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ಇವಾಗ. ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರಂತೂ ಸೂಪರಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮುದ್ದೆನೂ ಮಾಡಿದ್ದೀನಿ ನಾನು. ಮರಿದಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸು ಕಡಲೆಕಾಳು ಸಾಂಬಾರು.